ನಿನ್ನೆ ಮ್ಯಾಚ್ ಸೋಲಕ್ಕೆ ಕಾರಣ ಯಾರು? ಆಪ್ಷನ್ ಎ ರಿಷಬ್ ಪಂತ್, ಆಪ್ಷನ್ ಬಿ ಬ್ಯಾಟ್ಸ್ಮನ್ಸ್, ಆಪ್ಷನ್ ಸಿ ಲಕ್ನೋ ಬೌಲರ್ಸ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದುವರೆಗೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಷಯಕ್ಕೆ ಬರೋಣ. ನಿನ್ನೆ ಮ್ಯಾಚು ಲಕ್ನೋ ವರ್ಸಸ್ DC. ಗೆಲ್ಲೋ ಮ್ಯಾಚ್ನ ಸೋಲೋದು ಹೆಂಗೆ ಅಂತ ರಿಷಬ್ ಪಂತ್ ನೋಡೇ ಕಲ್ತ್ಕೋಬೇಕು. ರಿಷಬ್ ಪಂತಿಂದಲೇ ಸೋತಿದ್ದು ಮ್ಯಾಚ್. ಆಪ್ಷನ್ ಎ ರಿಷಬ್ ಪಂತ್. ಸೋಲಕ್ಕೆ ಕಾರಣ ರಿಷಬ್ ಪಂತೆ. ಬ್ಯಾಟ್ಸ್ಮನ್ಗಳು ಅವರ ಕೆಲಸನ ಅದ್ಭುತವಾಗಿ ಮಾಡಿಕೊಟ್ಟಿದ್ರು. ಬೌಲರ್ಸ್ಗಳು ಕೂಡ ಅದ್ಭುತವಾಗಿ ಬೌಲಿಂಗ್ ಮಾಡಿಕೊಟ್ಟಿದ್ರು. ಕಡೆ ಓವರ್ ಮಾಡಿದ್ದು ಒಂದೇ ಒಂದು ಮಿಸ್ಟೇಕ್, ಸಿಂಗಲ್ ಮಿಸ್ಟೇಕಿಂದ ಮ್ಯಾಚ್ನ ಸೋತರು ಅಂತಲೇ ಹೇಳ್ಬೋದು. ಓಕೆ, ಟಾಸ್ ಗೆದ್ದಂಥ ಡೆಲ್ಲಿಯವರು ಬೌಲಿಂಗ್ನ ಆಯ್ಕೆ ಮಾಡಿಕೊಂಡ್ರು. ಯಾಕಂತಂದರೆ ಅದು ಅವರಿಗೆ ಹೋಮ್ ಗ್ರೌಂಡ್ ಆಗಿತ್ತು, ವೈಜಾಗು. ಹೋಮ್ ಗ್ರೌಂಡಲ್ಲಿ ಅವರಿಗೆ ಆಲ್ಮೋಸ್ಟ್ ಪ್ರಾಕ್ಟೀಸ್ ಮಾಡಿ ಗೊತ್ತಿರುತ್ತೆ ಡ್ಯೂ ಬರುತ್ತೆ ಇಲ್ವ ಅಂತ. ಆ ಡ್ಯೂ ಕಾರಣಕ್ಕೋಸ್ಕರನೇ ನಾವು ಬೌಲಿಂಗ್ ಮಾಡ್ತೀವಿ ಅಂತ ಇದು ಮಾಡಿದ್ದು. ಬಟ್ ಲಕ್ನೋದವರು ಬ್ಯಾಟಿಂಗ್ ಬಂದು ಉತ್ತಮ ಆರಂಭಿಕ ಸಿಕ್ತು ಅಂತಲೇ ಹೇಳ್ಬೋದು. ಮಾಕ್ರಮು ಮತ್ತು ಮಾರ್ಷು ಒಳ್ಳೆ ಆರಂಭ ಕೊಟ್ಟರು. 46 ರನ್ ಓಪನಿಂಗ್ ಪಾರ್ಟ್ನರ್ಶಿಪ್ ಬಂದಿದ್ದು. ಬಟ್ ಮಾಕ್ರಮು ಅಷ್ಟು ಫ್ಲೋ ಅಲ್ಲಿ ಕಾಣಿಸ್ಲಿಲ್ಲ, ಬೇಗ ಔಟ್ ಆದರು. ಅದಾದಮೇಲೆ ಬಂದಿದ್ದು ಗುರು ನಿಕ್ಲಸ್ ಪುರಾನು. ಏನು ಥಿಂಕಿಂಗು ಗುರು, ಅವ್ರನ್ನ ನಂಬರ್ 3 ಕಳ್ಸವ್ರೆ ಅಂದರೆ ಲೆಕ್ಕ ಹಾಕಿ. ಯಾಕಂದರೆ ಈ ಸತಿ IPL ಎಲ್ಲರೂ ಇದೇ ಥರ ಆಡ್ತಾರೆ, ಗ್ಯಾರಂಟಿ ಫಿಕ್ಸು. ಯಾಕಂದರೆ ಮಿನಿಮಮ್ 200 ಇಲ್ಲ ಅಂದರೆ ಇಲ್ಲಿ ಡಿಫೆಂಡ್ ಮಾಡ್ಕೊಳ್ಳೋದು ಭಾರಿ ಕಷ್ಟ ಇದೆ. ಮಿನಿಮಮ್ 200, 220 ಇರಬೇಕು. 180, 170 ಎಲ್ಲ ತುಂಬ ಕಷ್ಟ. ಅಲ್ಲೆಲ್ಲಿ ಎಂಥ ಗ್ರೌಂಡಲ್ಲಿ ಡಿಪೆಂಡ್ ಮಾಡ್ಕೊಬೋದು ಅಂದರೆ ಈ ಚೆನ್ನೈ ಗ್ರೌಂಡಲ್ಲಿ, ಅದು ಬಿಟ್ಟರೆ ಲಕ್ನೋ ಗ್ರೌಂಡಲ್ಲಿ ಮಾತ್ರ ಡಿಪೆಂಡ್ ಮಾಡ್ಕೊಬೋದು. ಬಿಟ್ಟರೆ 150, 170, 180 ಎಲ್ಲ ಇನ್ನು ಬೇರೆ ಎಲ್ಲೂ ಕೂಡ ಡಿಪೆಂಡ್ ಮಾಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರನೇ ನಿಕ್ಲಸ್ ಪುರನ್ನ ನಂಬರ್ 3ಗೆ ಪ್ರಮೋಟ್ ಮಾಡಿದ್ದು. ಏನು ಹೊಡೆದಿದ್ದು ಗುರು, ಬರೀ ಸ್ಪಿನ್ನರ್ಸ್ನಂತೂ ಧ್ವಂಸ ಮಾಡಾಕ್ಬಿಟ್ರು. ಸ್ಪಿನ್ನರ್ಗಳಂತೂ ಹೆಂಗೆ ಹೊಡೆಸ್ಕೊಂಡ್ರು ಅಂದರೆ ರುಬ್ಬಾಕ್ಬಿಟ್ರು. ಬಟ್ ಚಾನ್ಸ್ ಕೊಟ್ಟಿದ್ರು, ಒಳ್ಳೆ ಚಾನ್ಸ್ ಕೊಟ್ಟಿದ್ರು. ಬಟ್ ಸಮೀರ್ ರಿಜ್ವಿ ಕ್ಯಾಚ್ ಬಿಟ್ರು. ವಿಪುಲ್ ನಿಗಮ್ ಅಂತ ಹೊಸೊಬ್ರು, ಪ್ರಯಾಜ್ ಅವ್ರ ಹೆಸರು ಸರಿಯಾಗಿ ಬರ್ತಾಯಿಲ್ಲ ನನಗೆ, 20 year old ಗಾಯ್ ಅದ್ಭುತವಾಗಿ ಬೌಲಿಂಗ್ ಮಾಡಿದರು. ಬಟ್ ಕ್ಯಾಚ್ನ ಅವರೇ ಕನ್ವರ್ಟ್ ಮಾಡಿದರು, ಬಟ್ ಹಿಡಿಯಲಿಲ್ಲ ಸಮೀರ್ ರಿಜ್ವಿ ಅವರು. ಅದಾದಮೇಲೆ ಶುರು ಹಚ್ಕೊಂಡಿದ್ದು ಈ ನಿಕ್ಲಸ್ ಪುರಾನು. ಏನು ಹೊಡ್ತಾ ಗುರು, ಅದು ಎಗ್ಗ ಮೊಗ್ಗ ಬಿಚ್ಚಾಡ್ಬಿಟ್ರು. ಮಾರ್ಷು ಕೂಡ ಅಷ್ಟೇ. ಮಾರ್ಷು ಸೇಮ್ 200 ಸ್ಟ್ರೈಕ್ ರೇಟಲ್ಲಿ ಆಡಿದ್ದು, ಇವರು 200 ಸ್ಟ್ರೈಕ್ ರೇಟಲ್ಲಿ ಆಡಿದ್ದು. ಇಬ್ಬರು ಅದ್ಭುತವಾಗಿ ಆಡಿದರು. 133 ತನಕ ಮಾರ್ಷ್ ಔಟ್ ಆದರು. ಅದಾದಮೇಲೆ ಬಂದಂಥ ರಿಷಬ್ ಪಂತು 27 crores ಗುರು ಕೊಟ್ಟಿರೋದು. ಆ ದುಡ್ಡಿಗಾರ ಬೆಲೆ ಕೊಟ್ಟು ಆಡಬೇಕಲ್ವ ಮಾರೆ. 27 crores, 27 ಕೋಟಿ ದುಡ್ಡಿಗೋಸ್ಕರನಾರು ಬೆಲೆ ಕೊಟ್ಟು ಆಡಬೇಕಿತ್ತು. 6 ಬಾಲು 0 ರನ್ನು. ಏನು ಗುರು ಅದು, 6 ಬಾಲ್ 0 ರನ್ನು. 27 ಕೋಟಿ ಕೊಟ್ಟವ್ರೆ ಗುರು ನಿನಗೆ. ಏನು ಆವಾಗಲೇ ಹೊಡಿಬೇಕಿತ್ತ? ಬೇಡ, ಇನ್ನೊಂದು 2 ಬಾಲ್ ವೇಸ್ಟ್ ಮಾಡೋ, ಪರವಾಗಿಲ್ಲ, ಸೆಟ್ಲ್ ಆದಮೇಲೆ ಹೊಡಿ. 6 ಬಾಲು 0 ರನ್ನು ಅಂದರೆ ಏನೂ ಇಲ್ಲ. ಕ್ಯಾಪ್ಟನ್ ಆಗಿ ಏನು ಮಾಡೋಕ್ಕಲ್ಲ. ಅದಾದಮೇಲೆ ಬಂದಂಥವ್ರು ಯಾರೂ ಹೊಡಿಲೇ ಇಲ್ಲ. ಅವರಿಗೆ 2 digit ನಂಬರ್ ಕ್ರಾಸ್ ಮಾಡಿರೋದು ಅವ್ರ ಫಾರಿನ್ ಪ್ಲೇಯರ್ಸ್ ಮಾತ್ರ. 4 ಜನ, 4 ಜನ 110 ರನ್ನಿಗಿಂತ ಜಾಸ್ತಿ ಹೊಡೆದಿರೋದು. ಅದು ಬಿಟ್ಟರೆ ಯಾವೊಬ್ಬ ಇಂಡಿಯನ್ನೂ ಕೂಡ ಅದಕ್ಕಿಂತ ಜಾಸ್ತಿ ಹೊಡೆದಿಲ್ಲ. ಯಾಕಂದರೆ ಅವ್ರು ಮೈನ್ ಟ್ರಂಪ್ ಕಾರ್ಡ್ ಬ್ಯಾಟಿಂಗಲ್ಲಿ ಇರೋದೇ ಫಾರಿನರ್ಸು. ಅಂತೂ ಇಂತೂ ಡೇವಿಡ್ ಮಿಲ್ಲರು ಕೊನೆ ಓವರಲ್ಲಿ 6 ಹೊಡೆದು 209 ತನಕ ತೊಗೊಂಡೋದ್ರು. ಅದಾದಮೇಲೆ ಬ್ಯಾಟಿಂಗ್ ಬಂದಂಥ ಡೆಲ್ಲಿ, ಏನು ಬ್ಯಾಟಿಂಗ್ ಬರೋದು, ಅದು ಬ್ಯಾಟಿಂಗ್ ಅಂತಾರೆ, ಪವರ್ ಪ್ಲೇಲಿ ಆಡಿದ್ದು. 7 for 3. KL ರಾಹುಲ್ನ ಟಾಪ್ ಆರ್ಡ್ರಲ್ಲಿ ಎಷ್ಟು ಮಿಸ್ ಮಾಡ್ಕೋತವ್ರೆ ಅಂತ ನೆನ್ನೆ ಮ್ಯಾಚ್ ನೋಡಿದ್ರೆ ಗೊತ್ತಾಗುತ್ತೆ. ಮ್ಯಾಚ್ನ ಗೆದ್ದಿರ್ಬೋದು, ಬಟ್ KL ರಾಹುಲ್ನ ತುಂಬ ಮಿಸ್ ಮಾಡ್ಕೋತಾ ಇದ್ದಾರೆ. KL ರಾಹುಲ್ಗೆ ಕಂಗ್ರ್ಯಾಚುಲೇಷನ್ಸ್ ಕೂಡ ಹೇಳಬೇಕು. ಅವ್ರಿಗೆ ಮಗು ಆಗಿದೆ, ಬೇಬಿ ಗರ್ಲ್, ಕಂಗ್ರ್ಯಾಚುಲೇಷನ್. ಇನ್ನು ಮ್ಯಾಚಿನ ವಿಷಯಕ್ಕೆ ಬಂತು ಅಂದರೆ JFM 2 ಬಾಲಿಗೆ ಹೋದರು. ಕ್ಯಾಪ್ಟನ್ಶಿಪ್ನ ಮೆಚ್ಚಬೇಕು ಒಂದು ಮಟ್ಟಿಗೆ ರಿಷಬ್ ಪಂತ್ಗೆ ಹೇಳಬೇಕು ಅಂದರೆ. ಬಟ್ ಆದರೂ ಅವ್ರು ಔಟ್ ಆದರು. ಅಭಿಷೇಕ್ ಪುರಲ್ ಬಂದರು, ಡಕ್ಔಟು. ಸಮೀರ್ ರಿಜ್ವಿ ಬಂದರು, 4 ರನ್ನು. ಅದಾದಮೇಲೆ ಅಕ್ಷರ್ ಪಟೇಲ್ ಅವ್ರನ್ನ ಪ್ರಮೋಟ್ ಮಾಡ್ಕೊಂಡು ಅವರೇ ನಂಬರ್ 5ಗೆ ಬಂದರು. ಯಾಕಂದರೆ KL ರಾಹುಲ್ ಇಲ್ಲದೇ ಇರೋ ಕಾರಣ ಬಂದರು. ಯಾಕಂದರೆ ಅವರು ODIಯಲ್ಲಿ ಕೂಡ KL ರಾಹುಲ್ಗಿಂತ ಮುಂಚೆನೇ ಆಡ್ತಾಯಿದ್ರು ಇಂಡಿಯಾಗೆ ಕೂಡ. ಆ ಕಾರಣಕ್ಕೋಸ್ಕರನೇ ಅವರು ಬೇಗ ಬಂದರು. ಒಂದು 22 ರನ್ಸ್ ಹೊಡೆದ್ರು, ಔಟ್ ಆದರು. ಅದಾದಮೇಲೆ ಸ್ಟಬ್ಸು ಮತ್ತು ಅಶುತೋಷ್ ಶರ್ಮಾ ಇಂಪ್ಯಾಕ್ಟ್ ಪ್ಲೇಯರಾಗಿ ಬಂದರು. ಒಂದು ರೇಂಜಿಗೆ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಾಯಿತ್ತು. ಸ್ಟಬ್ಸ್ ಅಂತೂ ಹಾಕೊಂಡು ರುಬ್ಬಕ್ಕೆ ಶುರು ಮಾಡಿದರು. ಅವ್ರು ಔಟ್ ಆಗೋದು ಕಾರಣ ಅವರೇ. ಯಾಕೆ ಹೇಳಿ, ಬಾಲ್ನ ಕಾಲ್ದಾಗ ಕೂಡ ಹಾಕಿದ್ರು. ಹೊಸ ಬಾಲ್ ಬಂತು, ಗ್ರಿಪ್ ಆಯಿತು, ನೆಕ್ಸ್ಟ್ ಬಾಲೇ ಬೋಲ್ಡು.
ಅದೇ ಹಳೆ ಬಾಲ್ ಇದ್ದಿದ್ರೆ 2 ಸಿಕ್ಸ್ ಹೊಡೆದಿದ್ರು, ಮೂರನೇದು ಕೂಡ ಬಂದಿತ್ತು ಅಂತಲೇ ಹೇಳ್ಬೋದಿತ್ತು. ಬಟ್ ಅದೊಂದು ಸಿಕ್ಸ್ ಹೊಡೆದು ಬಾಲ್ನ ಕಳೆದಾಕಿದ ಕಾರಣಕ್ಕಿಂದಲೇ ಅವ್ರು ಔಟ್ ಆಗಿದ್ದಿಲ್ಲ. ಅಂದರೆ ಅವರು ಮತ್ತು ಆಶುತೋಷ್ ಶರ್ಮಾನೇ ಮ್ಯಾಚ್ನ ಮುಗಿಸ್ತಾಯಿದ್ರು. ಬಟ್ ಅವರಾದಮೇಲೆ ಬಂದಂಥ ವಿಪ್ರಜ್ ನಿಗಮ್, ಇವರೇ ಹೆಸರು ಬರಲಿ ಗೊತ್ತಾಗಲಿಲ್ಲ ಅನ್ನಲ್ಲ, ಇವರೇ ವಿಪ್ರಜ್ ನಿಗಮ್ ಏನು ಹೊಡ್ತಾ ಗುರು. ಬೌಲಿಂಗಲ್ಲೂ ಅಷ್ಟೇ ಸಖತ್ತಾಗಿ ಮಾಡಿದರು. ಬಟ್ ಕೆವಿನ್ ಪೀಟರ್ಸನ್ನು ಇಂಟರ್ವ್ಯೂಲ್ಲಿ ಹೇಳ್ತಾಯಿದ್ರು, ನೀವು ಇವ್ರ ಮೇಲಂತೂ ಕಣ್ಣು ಇಡಲೇಬೇಕು, ಅದ್ಭುತವಾದ ಪ್ಲೇಯರು, ಆಲ್ರೌಂಡರ್ ಅಂತ. ಬೌಲಿಂಗಲ್ಲೂ ವಿಕೆಟ್ ತಗೊಟ್ರು. ಸಮೀರ್ ಕ್ಯಾಚ್ ಬಿಡಲಿಲ್ಲ ಅಂದರೆ 2 ವಿಕೆಟ್ ಆಗೋಗ್ತಿತ್ತು. ಬಟ್ ಬ್ಯಾಟಿಂಗಲ್ಲಿ ಅವರೇ ಗುರು. ಡೆಲ್ಲಿಯವ್ರಿಗೆ ನಂಬಿಕೆ ತಗೊಟ್ಟಿದ್ದು, ನಿಜ ಹೇಳಬೇಕು ಅಂದರೆ ಡೆಲ್ಲಿಯವ್ರಿಗೆ ನಂಬಿಕೆ ತಗೊಟ್ಟಿದ್ದು ಅವರೇನೆ. ಅವ್ರು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದು. ಯಾಕಂದರೆ ಅಷ್ಟೋ ತನಕ ಆಶುತೋಷ್ ಶರ್ಮಾ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ 20 ಬಾಲಿಗೆ 20 ರನ್ 100 ಸ್ಟ್ರೈಕ್ ರೇಟಲ್ಲಿ ಆಡ್ತಾಯಿದ್ದಿದ್ದು ಆಶುತೋಷ್ ಶರ್ಮಾ. ಇವ್ರು ಯಾವಾಗ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರೋ ಅವ್ರಿಗೆ ಸ್ಟ್ರೈಕ್ ಕೊಡೋಕ್ಕೆ ಶುರು ಮಾಡಿದರು. 1 ಹ್ಯಾಂಡೆಡ್ ಸಿಕ್ಸ್ಗಳು ಗುರು, 1 ಹ್ಯಾಂಡೆಡ್ ಫೋರ್ಗಳು ಗುರು. ರಿಷಬ್ ಪಂತ್ ಏನು ಹೊಡಿತಾಯಿದ್ರು, ಅವರು ಲೆಫ್ಟ್ ಹ್ಯಾಂಡಲ್ಲಿ ಹೊಡೆದ್ರೆ ಇವರು ರೈಟ್ ಹ್ಯಾಂಡಲ್ಲಿ ಹೊಡೆದಿದ್ದು. ಸೂಪರಾಗಿ ಮ್ಯಾಚ್ನ ಗೆಲ್ಬೋದು ಅಂತ ಡೆಲ್ಲಿಗೆ ಭರವಸೆ ಕೊಟ್ಟಿದ್ದೆ ಇವರು. ಅದಾದಮೇಲೆ ಶುರು ಹಚ್ಕೊಂಡಿದ್ದು ಆಶುತೋಷ್ ಶರ್ಮಾ. ಏನು ಗುರು ಅರ್ಥ, ಆ ಸ್ವ್ಯಾಗು, ಆ ಸ್ಟೈಲು, ವೆಸ್ಟ್ ಇಂಡಿಯನ್ ಸ್ವ್ಯಾಗ್ ಇದ್ದಿದ್ದವ್ರು ಅಂತ. ಕೋಲ್ಕತ್ತಾ ನೈಟ್ ರೈಡರ್ಸ್ ಒಬ್ಬರು ಯಾರೋ ಕೋಚ್ ಇದ್ದಾರೆ, ಅವರು ಇವ್ರನ್ನ ಇಷ್ಟನೇ ಪಡೋಲ್ಲ. ಯಾಕಂದರೆ ಅವರು ಸ್ವ್ಯಾಗ್ಗೋಸ್ಕರನೇ ಪರ್ಸ್ನಲ್ಲಾಗಿ ಇಷ್ಟನೇ ಪಡೋಲ್ಲ. ಬಟ್ ಕೆವಿನ್ ಪೀಟರ್ಸನ್ ಅವರು ಅವ್ರಿಗೆ ಚಾನ್ಸ್ ಕೊಟ್ಟು ಆಡಿದ್ದು ಏನು ಹೊಡ್ತಾಗಳು ಗುರು. ಎಲ್ಲೋ ಇದ್ದಿದ್ದು ಮ್ಯಾಚ್ನ ಎಲ್ಲಿಗೋ ತಗೊಬಂದು ಗೆಲ್ಲಿಸ್ಕೊಟ್ರು. ಪಂಜಾಬ್ ಅವರು ಅಂತೂ ತಲೆ ಮೇಲೆ ಕೈ ಹೊತ್ಕೊಂಡೇ ಕೂತಿರ್ಬೇಕು. ರಿಟೈನ್ ಮಾಡ್ಕೊಳ್ಳೋ ಪ್ಲೇಯರ್ನ ಬಿಟ್ಕೊಟ್ಟು ಹಿಂಗೆ ಮಾಡ್ಕೊಂಡ್ರೆ ಏನೂ ಮಾಡೋಂಗಿಲ್ಲ. ಬಟ್ ಆಶುತೋಷ್ ಶರ್ಮಾ ಯು ಬ್ಯೂಟಿ, ಸೂಪರಾಗಿ ಆಡಿ ಮ್ಯಾಚ್ನ ಗೆಲ್ಲಿಸ್ಕೊಟ್ರು. ನಿಮ್ಮ ಅನಿಸಿಕೆ ಏನು? ಮ್ಯಾಚ್ ಗೆಲ್ಲೋಕ್ಕೆ ಕಾರಣ ಯಾರು? ಆಶುತೋಷ್ ಶರ್ಮಾ ಸೋಲಕ್ಕೆ ಕಾರಣ ಯಾರು? ನನ್ನ ಪ್ರಕಾರ ಪಂತು, ನಿಮ್ಮ ಪ್ರಕಾರ ಯಾರು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.